ಮತ್ತು ಹಾಗೆ ಇವತ್ತು ಇನ್ನೊಬ್ಬರು ಮಹನೀಯರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಮುಂದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅಂಗೀಕೃತವಾಗಿರತಕ್ಕಂಥ ನಾಡಗೀತೆ ಎಂದರೆ ಅದು ಜಯ ಭಾರತ ಜನನಿಯ ತನುಜಾತೆ. ಅದನ್ನು ಕೊಟ್ಟಂಥ ಕೊಡುಗೆ ಎಂದರೆ ಅದು ನಾವು ಕುವೆಂಪು ಅವ್ರನ್ನ ಇವತ್ತಿನ ದಿವಸದಲ್ಲಿ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು. ನೋಡಿ, ಕ್ರಿಸ್ತ ಶಕ ರಾಜಮನೆತನಗಳ ಆಳ್ವಿಕೆಯ ಕಾಲದಿಂದಲೂ ಸಹ ನಾವು ಹಲವಾರು ಸಾಹಿತ್ಯಿಕವಾದ ಕೊಡುಗೆಗಳನ್ನ ಕೊಟ್ಟಿರತಕ್ಕಂಥ ಶ್ರೇಷ್ಠತೆ ಮೆರೆದಿರತಕ್ಕಂಥ ಮಹನೀಯರನ್ನ ನಾವು ಇವತ್ತು ಸ್ಮರಿಸಬೇಕಾಗಿರತಕ್ಕಂಥದ್ದು. ಅದರಲ್ಲಿ ಜೈನ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಬ್ರಾಹ್ಮಣ ಸಾಹಿತ್ಯ, ನಡಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಶಿಶು ಸಾಹಿತ್ಯ, ಹೀಗೆ ಸಾಹಿತ್ಯಿಕವಾಗಿ ಕೊಟ್ಟಿರತಕ್ಕಂಥ ಕೊಡುಗೆ ಎಂದರೆ ಅದರಲ್ಲಿ ನಾವು ಆ ಮಹನೀಯರನ್ನ ನಾವು ಇವತ್ತು ಸ್ಮರಿಸಬೇಕಾಗಿರತಕ್ಕಂಥದ್ದು. ಅದರಲ್ಲಿ ರನ್ನ, ಜನ್ನ, ಪೊನ್ನ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಸರ್ವಜ್ಞ, ಅಮೋಘ ವರ್ಷ ನೃಪತುಂಗ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಕನಕದಾಸರು, ಪುರಂದರದಾಸರು, ಹರಿದಾಸರಿಂದ ಹಿಡಿದು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥದ್ದು ತೀನಂ ಶ್ರೀಕಂಠಯ್ಯ, ತೀನಂ ಶ್ರೀ BM ಶ್ರೀಕಂಠಯ್ಯ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ TS ವೆಂಕಣ್ಣಯ್ಯ, ಡಾಕ್ಟರ್ AR ಕೃಷ್ಣಮೂರ್ತಿ, ಕುಪ್ಪಳ್ಳಿ ವೆಂಕಟಪ್ಪ, ಪುಟ್ಟಪ್ಪ, ಕುವೆಂಪು, ಡಾಕ್ಟರ್ ತುಳಾಮ ಕಾರಂತ, ವಿನಾಯಕ ಕೃಷ್ಣ ಗೋಕಾಕ್, ಅನಂತ ಮೂರ್ತಿ, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲ, ಹೀಗೆ ಹಲವಾರು ಮಹನೀಯರು ಇವತ್ತಿನ ದಿವಸದಲ್ಲಿ ಸಾಹಿತ್ಯಿಕವಾಗಿ ಕೊಡುಗೆ ಕೊಟ್ಟಿರತಕ್ಕಂಥ ಮಹನೀಯರನ್ನ ನಾವು ಇವತ್ತು ಸ್ಮರಿಸಬೇಕಾಗಿರತಕ್ಕಂಥದ್ದು. ಅದರಲ್ಲಿ ಕುವೆಂಪು ಎಂದಾಕ್ಷಣವೇ ನಾವು ಇವತ್ತಿನ ದಿವಸದಲ್ಲಿ ಅಸಾಧ್ಯದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಅವರು ರತ್ನಶ್ರೇಷ್ಠ ಪ್ರಶಸ್ತಿಯನ್ನು ಬಿಡುಗೇರಿಸಿಕೊಂಡಿರತಕ್ಕಂಥದ್ದು ಕುವೆಂಪು. ಇವತ್ತಿನ ದಿವಸದಲ್ಲಿ ಕುವೆಂಪು ಅವರು ಸಣ್ಣ ವಯಸ್ಸಿನಲ್ಲಿ ಬಿಗಿನರ್ಸ್ ನ್ಯೂಸ್ ಅಂತ ಅಂದ್ಬಿಟ್ಟು ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತಾರೆ. ಅದು ಇಂಗ್ಲೀಷ್ನಲ್ಲಿ ಅದು ಕವನ ಸಂಕಲನ ಬಿಡುಗಡೆ ಮಾಡಿರ್ತಾರೆ. ಆದರೆ ಆವತ್ತಿನ ದಿವಸದಲ್ಲಿ ಅವರ ಗುರುಗಳಾಗಿರತಕ್ಕಂಥ TS ವೆಂಕಣ್ಣಯ್ಯ ಆಗಿರ್ಬೋದು, ಡಾಕ್ಟರ್ AR ಕೃಷ್ಣಶಾಸ್ತ್ರಿ ಆಗಿರ್ಬೋದು, ಮತ್ತು ಐರಿಷ್ ದೇಶದ ಒಬ್ಬ ಸಾಹಿತಿ, ಅಂತಾರಾಷ್ಟ್ರೀಯ ಮಟ್ಟದ ಕಾದಂಬರಿಕಾರ ಆವತ್ತಿನ ದಿವಸದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು JH ಕಜಿನ್ಸ್ ಅವರು ಕುವೆಂಪು ಅವರಿಗೆ ಒಂದು ಮನವಿ ಮಾಡ್ತಾರೆ. ನೀನು ನಿನ್ನ ಭಾಷೆಯಲ್ಲಿ ನೀನು ಬರೆದರೆ ಅದು ಶ್ರೇಷ್ಠತೆ ಇರುತ್ತದೆ, ನೀನು ಇಂಗ್ಲೀಷ್ನಲ್ಲಿ ಬರೆದರೆ ಅದು ಸಾವಿರಾರು ಜನಗಳು ಇಂಗ್ಲೀಷ್ನಲ್ಲಿ ಬರೆಯೋರು ಸಿಗ್ತಾರೆ, ನಿನ್ನ ಭಾಷೆಯಲ್ಲಿ ನೀನು ಬರೆದರೆ ಅದು ನೀನು ಮೊದಲಿಗವಾಗಿ ಇರುತ್ತೀಯ ಅಂತ. ಅದೇ ನಿಟ್ಟಿನಲ್ಲಿ ಅವರ ಸಲಹೆಯನ್ನು ಪಡೆದಂಥ ಕುವೆಂಪು ಅವರು ಸಣ್ಣ ವಯಸ್ಸಿನಲ್ಲೇ ಅದು ಅಮಲನ ಕಥೆಗಳು ಅಂತ ಬರೀತಾರೆ. ಅಮಲನ ಕಥೆಗಳು ಆದಮೇಲೆ ಕಾನೂರು ಸುಬ್ಬಮ್ಮಯ್ಯ ಗೆಳತಿ, ಮಲೆಗಳಲ್ಲಿ ಮದುಮಗಳು, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಮತ್ತು ಶ್ರೀ ರಾಮಾಯಣ ದರ್ಶನ ಬರೆದಿರತಕ್ಕಂಥದ್ದು. ಅದು ಯಾವ ಮಟ್ಟಕ್ಕೆ ಕುವೆಂಪು ಅವರು ಮೇಲೆತ್ತರಕ್ಕೆ ಬೆಳೀತಾರೆ ಅಂದರೆ ವಿಶ್ವ ಶ್ರೇಷ್ಠ ಕಾದಂಬರಿಕಾರರ ಸಾಲಿನಲ್ಲಿ ಸರ್ವಕಾಲಿಕ ಶ್ರೇಷ್ಠವಾಗಿ ಉಳಿದಿರತಕ್ಕಂಥ ಒಂದು ಹೆಸರು ಅಂದರೆ ಅದು ಕನ್ನಡಕ್ಕೆ ಸಿಕ್ಕಿರತಕ್ಕಂಥ ಒಂದು ಪ್ರಾಶಸ್ತ್ಯ, ಇಡೀ ದೇಶಕ್ಕೆ ಒಂದು ಕೊಡುಗೆ ಎಂದರೆ ಅದು ಕುವೆಂಪು ಅವರು. ಈ ನಿಟ್ಟಿನಲ್ಲಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂಗೆ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೊದಲ ಜ್ಞಾನಪೀಠ ಪ್ರಶಸ್ತಿ, ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿ, ಹೀಗೆ ಅವರು ಮೆರೆದಿರತಕ್ಕಂಥದ್ದು, ಕೊಡುಗೆ ಕೊಟ್ಟಿರತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರತಕ್ಕಂಥದ್ದು. ಕುವೆಂಪು ಎಂದಾಕ್ಷಣವೇ ಅವರ ಸರ್ವಕಾಲಿಕ ಶ್ರೇಷ್ಠ ಕೊಡುಗೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದವರು ಅವರ 100ನೇ ವರ್ಷದ ಒಂದು ಹುಟ್ಟು ಹಬ್ಬದ ಸಂಭ್ರಮದಂದು 2004 ಜನವರಿ 6ನೇ ತಾರೀಕಿನಂದು ಅವರ ಒಂದು ಸರ್ವಕಾಲಿಕವಾದ ಕೊಡುಗೆ ಶಾಶ್ವತವಾಗಿರಬೇಕು ಅಂತ ಏನು ನಾಡಗೀತೆ ಇವತ್ತು ನಾವು ಆಡ್ತಾ ಇದ್ದೀವಿ, ಅದು ಜಯ ಭಾರತ ಜನನಿಯ ತನುಜಾತೆ, ಅದನ್ನು ರಾಜ್ಯ ಸರ್ಕಾರದವರು 2004 ಜನವರಿ 6ನೇ ತಾರೀಕಿನಂದು ಅಂಗೀಕರಿಸಿ ಸುತ್ತೋಲೆ ಹೊರಡಿಸಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅದನ್ನು ನಾವು 2004ರಿಂದ ಇಲ್ಲಿಯ ತನಕ ನಾಡಗೀತೆಯಾಗಿ ನಾವು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಮತ್ತು ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ 1956 ನವೆಂಬರ್ 1ನೇ ತಾರೀಕಿನಂದು ಆಡಿದಂಥ ಒಂದು ನಾಡಗೀತೆಯನ್ನು ನಾವು ಇವತ್ತು ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಅವತ್ತು ಉಯಿಲುಗೋಳು ನಾರಾಯಣರಾವ್ ಅವರು ಬರೆದಿರತಕ್ಕಂಥದ್ದು, P ಕಾಳಿಂಗರಾವ್ ಅವರು ಹಾಡಿದಂಥದ್ದು. ಅದು ಬೆಂಗಳೂರಿನಲ್ಲಿ 1956 ನವೆಂಬರ್ 1 ಏನು ಏಕೀಕರಣವಾಗಿರುತ್ತೆ, ಆ ಏಕೀಕರಣದಲ್ಲಿ ಯಾವ ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಯಾವ ಗಡಿ ಪ್ರದೇಶಗಳು ಕರ್ನಾಟಕಕ್ಕೆ ಸೇರ್ಪಡೆಯಾಗುತ್ತದೆ, ಯಾವ ಪ್ರದೇಶಗಳು ಕರ್ನಾಟಕದ ಆಡಳಿತಕ್ಕೆ ಒಳಪಟ್ಟಿರುತ್ತದೆ, ಇದರ ಒಂದು ಕರಡು ಪ್ರತಿಯ ಹಸ್ತಾಂತರಿಸುವಂಥ ಒಂದು ಪವಿತ್ರವಾದ ದಿನ ನಾವು ಇವತ್ತಿನ ದಿವಸದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು. ಅವತ್ತಿನ ದಿವಸದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದ ಆವರಣದಲ್ಲಿ ಭಾರತದ ಪ್ರಥಮ ಪ್ರಜೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬೆಂಗಳೂರಿಗೆ ಬಂದು ಏಕೀಕರಣದ ಮೊದಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಎಸ್ ನಿಜಲಿಂಗಪ್ಪ ಮತ್ತು ಬೆಂಗಳೂರಿನ ಅಂದರೆ ಕರ್ನಾಟಕದ ರಾಜ್ಯಪಾಲರಾಗಿರತಕ್ಕಂಥ ಜಯಚಾಮರಾಜೇಂದ್ರ ಒಡೆಯರ ಅವರ ಇಬ್ಬರಿಗೆ
ಹಸ್ತಾಂತರಿಸಿದಂಥ ಒಂದು ಪ್ರತಿ ಅಂದಿನಿಂದ ಇಂದಿನವರೆಗೆ ಕರ್ನಾಟಕವನ್ನು ನಾವು ಇವತ್ತಿನ ದಿವಸದಲ್ಲಿ ಆಡಳಿತ ಭಾಷೆ ಇವತ್ತಿನ ದಿವಸದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಮತ್ತು ಅವತ್ತಿನ ದಿವಸದಲ್ಲಿ ಉದಯವಾಗಲಿ ಚೆಲುವ ನಮ್ಮ ಕನ್ನಡ ನಾಡು ಅಂತ ಪಿ ಕಾಳಿಂಗರಾವ್ ಅವರು ಅವತ್ತಿನ ದಿವಸದಲ್ಲಿ ನಾಡಗೀತೆಯನ್ನು ಹಾಡಿದ್ದಂಥದ್ದು. ಆ ನಾಡಗೀತೆಯ ಪೂರ್ವದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ 1924 ಡಿಸೆಂಬರ್ 26, 27ನೇ ತಾರೀಕಿನಂದು ಏನು ಬೆಳಗಾಂನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತಿರುತ್ತೆ. ಆ ಸಂದರ್ಭದಲ್ಲಿ ಅವತ್ತಿನ ದಿವಸದಲ್ಲಿ ಆರ್.ಎಚ್. ದೇಶಪಾಂಡೆ, ಬೆನಗಲ ರಾಮರಾಯ್ ಮತ್ತು ಉಯಿಲ್ಗೋಳ ನಾರಾಯಣರಾವ್ ಅವರೆಲ್ಲರೂ ಹೋಗಿ ಆಲೂರ ವೆಂಕಟರಾವ್ ಅವ್ರ ಜೊತೆಗೆ ಸೇರಿಕೊಂಡು ಒಂದು ಅಹವಾಲು ಪತ್ರವನ್ನು ಆವತ್ತಿನ ದಿವಸದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ಕೊಡ್ತಾರೆ. ಆಗ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ನನಗೂ ಸಹ ಭಾಷಾವಾರು ಪ್ರಾಂತೀಯ ರಚನೆ ಅದು ಸ್ವೀಕಾರ ಆಗಬೇಕು, ಅದು ಯಾವುದೇ ಕ್ಷಣದಲ್ಲಾದರೂ ಅದು ನಿಮಗೆ ನೆರವೇರ್ಬೋದು ಅಂತ ಅಂದ್ಬಿಟ್ಟು ಅದು ಅಹವಾಲು ಪತ್ರವನ್ನು ಸ್ವೀಕರಿಸ್ತಾರೆ. ಆವತ್ತಿನ ದಿವಸದಲ್ಲಿ ಆ ವೇದಿಕೆಯಲ್ಲಿ ಆಡಿದಂಥದ್ದು, ಮೊಳಗಿದಂಥದ್ದು ಅದು ಉದಯವಾಗಲಿ ಚೆಲುವ ನಮ್ಮ ಕನ್ನಡ ನಾಡು ಅಂತ. ಅದನ್ನು 1956 ನವೆಂಬರ್ 1 ಉದಯವಾಯಿತು ಚೆಲುವ ನಮ್ಮ ಕನ್ನಡ ನಾಡು ಅಂತ ಆಡಿ ಶ್ರೇಷ್ಠತೆ ಮೆರೆದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಸರಿಸಾಟಿ ಇಲ್ಲದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಮಹನೀಯರನ್ನು ನಾವು ಇವತ್ತಿನ ದಿವಸದಲ್ಲಿ ಈ ವೇದಿಕೆಯಲ್ಲಿ ನಾವು ಇವತ್ತು ಸ್ಮರಿಸಬೇಕಾಗಿರತಕ್ಕಂಥದ್ದು. ಶಿಲ್ಪಕಲಾ ಕೃತಿಗಳಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆ ಕೊಟ್ಟಿರತಕ್ಕಂಥದ್ದು. ಸರಿಸಾಟಿ ಇಲ್ಲದ ನೋಟ, ಸರಿಸಾಟಿ ಇಲ್ಲದ ಕೆತ್ತನೆ, ಸರಿಸಾಟಿ ಇಲ್ಲದ ಕೊಡುಗೆ ಎಂದರೆ ಅದು ಕನ್ನಡದ ರಾಜಮನೆತನಕ್ಕೆ ಸಿಕ್ಕಿರತಕ್ಕಂಥ ಒಂದು ಪ್ರಾಶಸ್ತ್ಯ. ಇವತ್ತಿನ ದಿವಸದಲ್ಲಿ ಶಿಲ್ಪಕಲಾ ಕೃತಿಗಳಂದರೆ ದೇವಸ್ಥಾನಗಳ ಬಗ್ಗೆ ಹೇಳಬೇಕೆಂದರೆ ಬೇಲೂರು, ಹಳೇಬೀಡು, ಚೆನ್ನಕೇಶವನ ದೇವಾಲಯ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಅಜಂತ, ಎಲ್ಲೋರ, ಎಲಿಫೆಂಟ, ಗುಹಾಂತರ ದೇವಾಲಯಗಳು, ಒರಿಸ್ಸಾದ ಕೋನಾರ್ಕ ಸೂರ್ಯ ಟೆಂಪಲ್, ಬಾಂಗ್ಲಾದೇಶದ ರಾಜಧಾನಿಯಾಗಿರತಕ್ಕಂಥ ಡಾಕನಾಥೇಶ್ವರ ದೇವಸ್ಥಾನ, ನೇಪಾಳದಲ್ಲಿರತಕ್ಕಂಥ ಪಶುಪತಿನಾಥ ದೇವಸ್ಥಾನ, ಕೊಲ್ಲಾಪುರದಲ್ಲಿರತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನ, ಹೀಗೆ ಹಲವಾರು ರೀತಿಯ ದೇವಸ್ಥಾನಗಳ ಕೊಡುಗೆಗಳನ್ನ ಕೊಟ್ಟಿರತಕ್ಕಂಥದ್ದು. ವಿಶ್ವದಲ್ಲಿ ಸರಿಸಾಟಿ ಇಲ್ಲದ ಒಂದು ಕೊಡುಗೆ ಎಂದರೆ ಅದು ಕನ್ನಡದ ರಾಜಮನೆತನಗಳು ಯಾವ ರೀತಿಯಾಗಿ ಅವರು ಪ್ರೋತ್ಸಾಹ ಕೊಡ್ತಾ ಇದ್ರು, ಯಾವ ರೀತಿ ಶಿಲ್ಪಕಲಾ ಕೃತಿಗಳಲ್ಲಿ ಅಥವಾ ಸಾಹಿತ್ಯ ಕೃತಿಗಳಲ್ಲಿ ಕೊಡುಗೆ ಕೊಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಇದು ಒಂದು ಬಹು ದೊಡ್ಡ ಸಾಕ್ಷಿ ಇವತ್ತಿನ ದಿವಸದಲ್ಲಿ. ಈ ನಿಟ್ಟಿನಲ್ಲಿ ಐಹೊಳೆಯ ದೇವಸ್ಥಾನವನ್ನು ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾ ಇರತಕ್ಕಂಥದ್ದು. ವಿಶ್ವ ಪಾರಂಪರಿಕ ತಾಣವಾಗಿ ವಿಶ್ವದಲ್ಲೇ 4ನೇ ಸ್ಥಾನಮಾನದಲ್ಲಿ ಇರತಕ್ಕಂಥದ್ದು ಅಂದರೆ ಅದು ಐಹೊಳೆಯ ದೇವಸ್ಥಾನಗಳು ವಿಶ್ವ ಪಾರಂಪರಿಕ ತಾಣವಾಗಿ. ಈ ನಿಟ್ಟಿನಲ್ಲಿ ಈ ಕೊಟ್ಟಿರತಕ್ಕಂಥ ಕೊಡುಗೆಗಳನ್ನ ಮಹನೀಯರನ್ನ ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕು. ಮತ್ತು ರಾಜಮನೆತನದ ಗತವೈಭವವನ್ನು ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರುತ್ತೆ.